ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇಷ್ಟು ದಿನ ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು ಒಂದೊಳ್ಳೆ ಚಾನಲ್ ಅಂತ ಇತ್ತು. ಆದರೆ ಇವತ್ತು ನಾನು ಹೆಸರನ್ನು ಚೇಂಜ್ ಮಾಡಿದ್ದೀನಿ. ಏನು ಅಂತಂದರೆ HK ಡ್ರೀಮ್ಸ್ ಬ್ಲಾಗ್ ಅಂತ ಚೇಂಜ್ ಮಾಡಿದ್ದೀನಿ. ಐ ಹೋಪ್ ಇದೇ ಥರ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಚಾನಲಲ್ಲಿ ಬಂದ್ಬಿಟ್ಟು ನನ್ನ ಡೇ ಟು ಡೇ ರೋಟೀನ್ ಏನಿರುತ್ತೆ, ಹಾಗೆಯೇ ಇನ್ಫಾರ್ಮೇಟಿವ್ ಆಗಿರುವಂತಹ ವೀಡಿಯೋಸ್, ಹಾಗೆಯೇ ರೆಸಿಪೀಸನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇವತ್ತೆಲ್ಲ ನಾನು ಏನು ಮಾಡ್ತೀನಿ ಅಂತ ಒಂದು ರೊಟೀನ್ ಬ್ಲಾಗನ್ನು ಜನರಲಾಗಿ ಸುಮ್ಮನೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡೇ ರೊಟೀನನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ ಮೊದಲಿಗೆ. ಸೊ ಮನೇಲಿರುವಂತಹ ಕೆಲಸ ಏನಿತ್ತು, ಮನೆ ಗುಡಿಸೋದು, ಹಾಗೆಯೇ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೋತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ನಾನು ಆಗಲೇ 1 ವೀಕ್ ಆಗಿಬಿಟ್ಟಿತ್ತು ನಾನು ತಲೆಗೆ ಎಣ್ಣೆಯನ್ನು ಹಚ್ಕೊಂಡು, ಅಂದರೆ ಕೊಬ್ಬರಿ ಎಣ್ಣೆನೇ, ಬಟ್ ಅದಕ್ಕೆ ಒಂದು ಸ್ವಲ್ಪ ಅದು ಇದು ನಾನು ಎಕ್ಸ್ಟ್ರಾ ಹಾಕಿ ಅದನ್ನು ನನ್ನ ಹೇರ್ ಕೇರ್ ಮಾಡ್ಕೋತೀನಿ. ಸೊ ಇವಾಗ ತಲೆಗೆ ಎಣ್ಣೆ ಹಚ್ಕೋಬೇಕಂತ ಹೇಳಿ, ಅಂದರೆ 1 ವೀಕ್ ಆಗಿಬಿಟ್ಟಿತ್ತು ಅದು ಇದು ಕೆಲಸ ಅಂತ ಹೇಳಿ ನಾನು ನನ್ನ ಹೇರ್ ಕೇರ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ನೆನಪಾಯಿತು, ಹಾಗೆಯೇ ತಲೆಗೆಲ್ಲ ಎಣ್ಣೆ ಹಚ್ಕೊಂಬಿಡೋಣ ಅಂಥೇಳಿ ಇವಾಗ ಹಚ್ಕೋತಾ ಇದ್ದೀನಿ. ಇದೆಲ್ಲ ಆಗಿದ ತಕ್ಷಣ ಇವಾಗ ನೈಟ್ ಊಟಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಅಂದರೆ ನಾನು ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಏನೂ ಕಂಟಿನ್ಯೂ ಮಾಡಿಲ್ಲ ಬ್ಲಾಗನ್ನು, ಅಂದರೆ ನಾನೇನು ಅಡುಗೆನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗೆಯೇ ಇವಾಗ ನೈಟಿಗೆ ಇವಾಗ ಅಡುಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಡುಗೆ ಅಂತ ಅಂದರೆ ನೈಟ್ ಇವತ್ತು ನಾನು ಚಪಾತಿ ಮಾಡಿ ಅದಕ್ಕೆ ಎಗ್ ಮಲೈ ಕರಿ ಹಾಗೆಯೇ ಟೊಮೊಟೊ ಕರಿಯನ್ನು ಮಾಡ್ಕೋತಾ ಇದ್ದೀನಿ. ಈಗ ಮೊದಲಿಗೆ ಇಲ್ಲಿ ಎಗ್ ಮಲೈ ಕರಿ ಮಾಡೋದಕ್ಕೆ ನಾನಿಲ್ಲಿ ಈರುಳ್ಳಿಯನ್ನು ಒಂದು 7ರಿಂದ 8 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಆ ಈರುಳ್ಳಿ ಎಲ್ಲ ದಪ್ಪ ಗಾತ್ರದಲ್ಲೇ ಕಟ್ ಮಾಡಿಕೊಂಡು ಒಂದು 10 ಹಸಿಮೆಣಸಿನ್ಕಾಯನ್ನು ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಥರ ರುಬ್ಬಿಟ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಕಡೆ ಇವಾಗ ಹಾಲನ್ನು ಕಾಯಿಸ್ಕೋತಾ ಇದ್ದೀನಿ. ಒಂದು 1/4 ಲೀಟರ್ ಆಗುವಷ್ಟು ಹಾಲನ್ನು ತೊಗೊಂಡಿಲ್ಲಿ ಹಾಲನ್ನು ಕಾಯಿಸ್ಕೋತಾ ಇದ್ದೀನಿ. ಹಾಗೆಯೇ ಒಂದು 5 ಮೊಟ್ಟೆಯನ್ನು ಇಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಅಂದರೆ ಮೊಟ್ಟೆಯನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಇವಾಗ ಮೊಟ್ಟೆ ಎಲ್ಲ ಒಂದು ಕಡೆ ಬೇಯ್ತಾ ಇದೆ. ಇದ್ರ ಜೊತೆಗೆ ಇವಾಗ ನಾನು ಮತ್ತೆ ಗ್ಯಾಸ್ ಸ್ಟೌವನ್ನು ಹಚ್ಬಿಟ್ಟು ಇವಾಗ ಫಸ್ಟು ನಾನು ಎಗ್ ಮಲೈ ಕರಿ ಮಾಡ್ಕೊಂಡ್ಬಿಡ್ತೀನಿ. ಎಗ್ ಮಲೈ ಕರಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಕೊಂಡಿದ್ದಾದಮೇಲೆ ಎಣ್ಣೆ ಕಾದ ತಕ್ಷಣ ಒಂದು ಸ್ವಲ್ಪ ಸೋಂಪು ಮತ್ತು ಜೀರಿಗೆಯನ್ನು ಸಹ ಹಾಕ್ಕೋಬೇಕು. ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ವ ಹಸಿಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿಯ ಪೇಸ್ಟನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಬಿಟ್ಟಾದ್ಮೇಲೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ಮೇಲುಗಡೆ ಎಣ್ಣೆ ತೇಲಬೇಕು, ಅಂದರೆ ಎಣ್ಣೆ ಎಲ್ಲ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನಾವು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಹಾಲನ್ನು ಒಂದು 1/4 ಲೀಟರ್ ತೊಗೊಂಡು ಅದನ್ನು ಕಾಯಿಸಿ ಸುಮ್ಮನೆ ಒಂದು 5 ನಿಮಿಷ ಕಾಯಿಸಿದ್ದೆ. ಆ ಹಾಲನ್ನು ಆರಿಸ್ಬಿಟ್ಟು ಇವಾಗ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡಿದ್ದ ತಕ್ಷಣ ಹಾಗೆಯೇ ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಅದನ್ನು ಹಾಗೆ ಬಿಟ್ಬಿಡಬಾರ್ದು, ಇಲ್ಲಾಂದರೆ ಅದೊಂಥರ ಒಡೆದಂಗೆ ಆಗಿಬಿಡುತ್ತೆ. ಸೊ ಇವಾಗ ಅದನ್ನು ಹಾಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಾಲು ಇದು ಮತ್ತು ಕುದಿ ಬರ್ತಿದೆ. ಇವಾಗ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪುಡಿ, ಹಾಗೆಯೇ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಇದು ಸ್ವಲ್ಪ ಎಲ್ಲ ಕಲರ್ ಬಿಟ್ಕೋತಾ ಇದೆ. ಇವಾಗ ನಾನು ಬೇಯಿಸಿಟ್ಕೊಂಡಿದ್ದಂತಹ ಮೊಟ್ಟೆಯನ್ನು ಇವಾಗ ನಾನು ಈ ರೀತಿಯಾಗಿ ಅರ್ಧ ಹೋಳಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಇವಾಗ ನಾವು ಏನು ಫ್ರೈ ಮಾಡಿದ್ವಿ ಮಸಾಲೆ ಪದಾರ್ಥ ಅದರೊಳಗಡೆ ಇವಾಗ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಇವಾಗ ಈ ರೀತಿಯಾಗಿ ಮೊಟ್ಟೆ ಹಾಕ್ಕೊಬೇಕಾದ್ರೆ ನಾವು ಗ್ಯಾಸನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾವು ಮೆತ್ತಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಮಾಡ್ಕೊಂಡಿದ್ರೆ ಇವಾಗ ನೆಕ್ಸ್ಟ್ ಎಗ್ ಮಲೈ ಕರಿ ರೆಡಿ ಆಗುತ್ತೆ. ಇವಾಗ
ಇದು ಟೊಮೆಟೊ ಕರಿ ಬಂದುಬಿಟ್ಟು ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ನಾನು ಬೇಗ ಆಗುತ್ತೆ ಅಂತ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು 3 ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆಯೇ ಅದಕ್ಕೆ ಇವಾಗ ನಾನು ಏಲಕ್ಕಿ, ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ ಫ್ರೈ ಮಾಡಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ನಲ್ವ ಅದೇ ಸ್ವಲ್ಪ ಪೇಸ್ಟನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಟೊಮೆಟೊಗಳನ್ನು ಒಂದು 5ರಿಂದ 6 ಟೊಮೆಟೊವನ್ನು ಈ ರೀತಿಯಾಗಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ. ಆ ಪ್ಯೂರಿನ ಹಾಕಿ ಫ್ರೈ ಮಾಡಿ 1/4 ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆಯೇ 1/4 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕಿ ಎಲ್ಲನೂ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಒಂದು ಮಿಶ್ರಣ ಏನಿದೆ ಇದೆಲ್ಲ ಚೆನ್ನಾಗಿ ಕುದಿಬೇಕು. ಇವಾಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರದ್ದು ಏನಿದೆ ಪದಾರ್ಥ ಮೇಲೆಗಡೆ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಆ ರೀತಿಯಾಗಿ ನಾವು ಅದನ್ನು ಕುದಿಸ್ಕೋಬೇಕಾಗತ್ತೆ. ಇವಾಗ ಒಂದು ಕಡೆ ಚಪಾತಿಯನ್ನು ಮಾಡ್ಕೋತೀನಿ. ಇವಾಗ ಟೊಮೊಟೊ ಕರಿನೂ ಸಹ ರೆಡಿಯಾಗಿದೆ, ಹಾಗೆಯೇ ಎಗ್ ಮಲೈಕರಿ ಕೂಡ ರೆಡಿಯಾಗಿದೆ. ಇವಾಗ ಇದ್ರ ಜೊತೆಗೆ ನಾನಿಲ್ಲಿ ಚಪಾತಿಯನ್ನು ಮಾಡ್ಕೋತಾ ಇದ್ದೀನಿ. ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ನೀವು ರೈಸ್ ಜೊತೆ ಕೂಡ ತಿನ್ಕೋಬಹುದು. ಇವಾಗ ಇಲ್ಲಿ ಒಂದು ಕಡೆ ಚಪಾತಿ ಕೂಡ ರೆಡಿ ಆಗ್ತಾ ಇದೆ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಥ ವೀಡಿಯೋ ಮಾಡೋದಕ್ಕೆ ನನಗೂ ಕೂಡ ಒಂದು ಹೋಪ್ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್.